ಗಿರ್ಜಾ, ಏ ಗಿರ್ಜಾ, ನೀರ್ ತಗೊಂಬ ಒಂದ್ ಚರ್ಗಿ. ಏನಾತ್ರಿ ಮಾಮಾರ? ಅಕ್ಕ ಮನ್ಯಾಗಿಲ್ರಿ, ಅಲ್ಲೆಲ್ಲೇ ಬಾಜುದಾರ್ ಮನಿಗ್ ಹೋಗಿ ಬರ್ತನತ್ ಹೋಗ್ಯಾಡ್ರಿ. ನೀರ್ ತಗೊಂಬಾರ ಒಂದ್ ಚರಿ ಕುಡಿಯಾಕ. ನೀರ್ ಬೇಕ್ರಿ ಮಾಮಾರ, ತರ್ತನಗಪ್ರಿ. ಇದ ಒಳ್ಳೆ ಸಮಯ. ನಮ್ಮ ಮಾವನ ಮೇಲೆ ಮನಸ್ಸು ಮಾಡಿ ಬಹಳ ದಿವಸ ಆತ. ಈಗ ನನ್ನ ಗಂಡನು ಮನೆಯಾಗಿಲ್ಲ, ನಮ್ಮ ಅಕ್ಕನು ಮನೆಯಾಗಿಲ್ಲ, ಬಾಜುದಾರ ಮನೆಗೆ ಹೋಗ್ಯಾಳ. ಹೆಂಗಾರ ಮಾಡಿ ಇಂದ ನನ್ನ ಆಸೆ ಈಡೇರಿಸ್ಕೊಳಕ ಬೇಕು. ಅದೇನ್ ಬೇಕಾದಾಗ್ಲಿ ಇವತ್ತು ನನ್ನ ಆಸೆ ಈಡೇರಿಸ್ಕೊತಾನ. ಮಾಮಾರ ತಗೋರ್ ನೀರ್ರಿ. ನಿನ್ನ ಗಂಡ ಎಲ್ಲಿಗೇನವ? ಅವ್ರೆಲ್ಲೇ ಹೊರಗ್ ಹೋಗ್ಯಾರ ನೋಡ್ರಿ, ಇನ್ನ ಇಟ್ಟೋತಾದ್ರ ಬರವಾರ್ರಿ. ಯಾವ್ದೋ ಕೆಲಸದ ಮೇಲೆ ಹೋಗಿರ್ಬೇಕ. ಕುಡೀರ್ ನೀರ್ ಕುಡೀರ್. ಗಿರ್ಜಾ, ಏನ್ ಮಾಡತ್ತದಿ? ಬಿಡ್ಕೈ. ನೋಡಿದವ್ರು ಏನ್ ತಿಳ್ಕೊಂಡಾರ? ದೂರ ಸರಿ. ಯಾಕ್ರಿ ಮಾಮಾರ, ಯಾಕೆ ಭಯ ಪಡತೀರಿ? ಇವತ್ತ ಮನೆಯಾಗ ಯಾರು ಇಲ್ಲ, ಅಕ್ಕನೂ ಇಲ್ಲ, ನನ್ನ ಗಂಡನೂ ಇಲ್ಲ. ಇದ ಒಳ್ಳೆ ಸಮಯ ರೀ. ಬರ್ರಿ, ನಿಮ್ ಮ್ಯಾಲ ಮನಸ್ಸು ಮಾಡಿ ಬಹಳ ದಿನ ಆತ. ಎಂತಿ ಮನೆಗೆ ಹೊಸ್ತಾಗ ಕಾಲಿಟ್ಟನೋ ಅಂತಂದ್ರ ನಿಮ್ ಮ್ಯಾಲ ಮನಸ್ಸಿಟ್ಟೇನಿ. ಬಾ ಮಾವ, ಈಗ ಮನೆಯಾಗ ಯಾರು ಇಲ್ಲ, ನನ್ನ ಆಸೆ ಪೂರೈಸ ಬಾ. ಬಾ ಮಾವ. ಈ ಮಾತು ನೀ ಮಾತಾಡಕತ್ತೀಯ? ನೀನ್ ಏನೋ ಅಂತ ತಿಳ್ಕೊಂಡಿದ್ಲಣ್ಣ. ಗಿರ್ಜಾ, ತಮ್ಮನ ಹೆಂಡತಿ ಅಂದ್ರೆ ಈ ಮನ್ಯಾಗ ತಂಗಿ ಸಮಾನ. ನೀ ನನ್ನ ತಂಗಿ ಅಂತ ಭಾವಿಸಿದೀವಿ ನಾವು. ನೀ ನೋಡಿದ್ರೆ ಮನ್ಯಾಗ ಯಾರಿಲ್ಲ ಬಾ ಅಂತ ಕರೆಯಕತ್ತಿಯಲ್ಲ. ಈ ಮಾತು ನಿನ್ನ ಗಂಡನಿತ್ವಿ ಬಿದ್ರ ನಿನ್ನ ಜೀವನ ಏನಾಕತ್ತೆ ಅಂತ ವಿಚಾರ ಮಾಡಿ ಏನ? ನೋಡ್ ಮಾವ, ನನ್ನ ಜೀವದ ಬದಲ ನಾ ವಿಚಾರ ಮಾಡಿ ಇಂಥ ಕೆಲ್ಸ ಕೈ ಹಾಕೇನಿ. ನನ್ನ ಜೀವನ ಹಾಳಾಗಿ ಮಾತ್ರ ಪರವಾಗಿಲ್ಲ. ನಿಮ್ ಮ್ಯಾಲ ಮನಸ್ಸು ಮಾಡೇನಿ, ನನ್ನ ಮನದ ಆಸೆ ಈಡೇರಿಸಿ ಬಾ ಮಾವ. ಬಾ ಮಾವ. ಬಿಡ್ಕೈ. ನಿನ್ನ ಜೀವನ ಸುಖಕ್ಕಾಗಿ ಇನ್ನೊಬ್ಬರ ಜೀವನದಾಗ ಆಟ ಆಡ್ಬೇಕಂತ ಹಂಚಾಕಿದೀಯಾ? ಏನ್ ವಿಚಾರ ಮಾಡಿದೀವ? ನಿನ್ನ ಬದಲ ಏನೋ ಆಶಾ ಕನಸಿನ ಗೋಪುರ ಕಟ್ಕೊಂಡಿದ್ದೀನಿ. ಆದ್ರೆ ನಿನ್ನ ಮನಸ್ಸಿನಾಗ ಇಂಥ ಹೊಲಸು ಭಾವನೆ ಐತೆ ಅನ್ನೋದು ಇವತ್ತ ಗೊತ್ತಾಯ್ತ. ಬೇಡ ಬೇಡ, ಇದನ್ನ ಕನಸು ಮನುಷ್ಯನಾಗಿಂದ ಕಿತ್ತ ಹಾಕಿಬಿಡಿ. ನಿನ್ನ ಮನಸ್ಸಿಂದ ಈ ಹೊಲಸು ವಿಷಯ. ನನ್ನ ತಮ್ಮನಲ್ಲಿ ಏನು ಕಮ್ಮತಿ? ಅಂದ ಇಲ್ಲ, ಚಂದ ಇಲ್ಲ, ಯಾಕಿಂತ ಕೈ ಹಾಕಿದೀನಿ? ನೋಡ್ ಮಾವ, ಅಂದ ಚಂದ ಓದ ಬೆಂಕಿ ಹಚ್ಚ ನನ್ನ ಗಂಡಗ. ಯಾಕಂದ್ರ ನಿಮ್ಮಲ್ಲಿ ರೀತಿ ನೀತಿ ನಡೆ ನುಡೆ ನಿಮ್ಮಂತ ಗುಣ ನನ್ನ ಗಂಡನ ಹತ್ಯಕ್ಕೆ ಇಲ್ಲಿ. ನೋಡ್ ಮಾವ, ನೋಡು, ಹೊರಗ್ ಹೋದ್ರ ಸಾಕ, ಅಲ್ಲಿ ಬಾ ಇಲ್ಲಿ ಬಾ ಅಂತ ಹೇಳಿ ನ್ಯಾಯ ಹರ್ಯಾಕ, ಒಂದು ಕಾರ್ಯ ಕಟ್ಟನಕ ಎಲ್ಲದಕ್ಕೂ ನಿಮ್ಮನ್ನ ಕರ್ಕೊಂಡ್ ಹೋಗ್ತಾರಿ. ನನ್ನ ಗಂಡ ಏನೈತಿ, 3 ಹೊತ್ತು ದುಡಿತೈತಿ, 3 ಹೊತ್ತು ತಿಂತೈತಿ. ಯಾನ ವಿಚಾರ ಗೊತ್ತಿಲ್ರಿ ಅವ್ರಿಗೆ. ಅದಕ್ಕಾಗಿ ನನ್ನ ಆಸೆ ಈಡೇರಿಸಿ ಬಾ ಮಾವ. ಗಿರ್ಜಾ, ಕೈ ಬಿಡ, ಕೈ ಬಿಟ್ಟು ಮಾತಾಡ. ನಿನ್ನ ಆಶೆಕೋದ ಬೆಂಕಿ ಹಚ್ಚ. ಮನುಷ್ಯರ ಬಾಯಾಗಿ ಹೆಸರು ಪಡೆಯಬೇಕಾಗಿದ್ದು ದುಡ್ಡು ತಗೋ ಸಂಪಾದಿಸುವ ಆಸ್ತಿ ಅಲ್ಲ. ಮನುಷ್ಯನಲ್ಲಿ ಹುಟ್ಟು ಗುಣ ಇರ್ಬೇಕ. ನನ್ನ ತಮ್ಮನಲ್ಲಿ ಇಲ್ಲ ಗುಣ. ನೋಡು, ಈ ಭಾವನೆ ಬಿಟ್ಟು ಬಿಡವ. ನೋಡು, ಬಂಗಾರ ಅಂತ ಬಾಳೆಕ ನೀನ ಮುಳ್ಳು ಚುಚ್ಕೊಂಡ ಹಾಳು ಮಾಡ್ಕೋಕ್ ಹೋಗ್ಬೇಡ. ನೀನು ಏನು ಕಮ್ಮತ್ತಿ ಮನ್ಯಾಗ? ನಿನ್ನ ಗಂಡ ನೀ ಹೇಳಿದಂಗೆ ಕೇಳ್ತಾನ. ಸರದ್ ಕುಂಡ್ರನಾಗಿಲ್ಲ ಅಂತದ್ರಾಗ ಗಂಡನ ಕಣ್ಣಾಗ ಮಣ್ಣುಗುದ ಇನ್ನೊಬ್ಬ ಗಂಡಸನ ಆಶೆ ಪಡೆಯುವುದು ತಪ್ಪ. ಬಿಟ್ಟು ಬಿಡಿದೆ. ತಗೋ ಚರ್ಗಿ, ಈಡೊಳಗೆ. ನೋಡ್ರಿ ಮಾವಾರ, ಈ ಚೆರಿಗೆ ಕೊಟ್ಟಂಗ ನಿನ್ನ ಮನಸ್ಸು ನನಗೆ ಯಾಕೆ ಕೊಡ್ಬಾರ್ದು? ಮಾವಾರ, ಈ ಮನ್ಯಾಗ ಸಹನೆದಿಂದ ಬಾಳೆ ಮಾಡಾಕತ್ತೇನೆ ಅಂದ್ರ ಅದು ನನ್ನ ಗಂಡನಿಗೋಸ್ಕರ ಅಲ್ಲ, ನಿಮಗೋಸ್ಕರ. ಇಂದಿಲ್ ನಾಳೆ ನೀವು ನನ್ನವ್ರ ಹಾಕಿರತ್ ಹೇಳಿ ಈ ಮನ್ಯಾಗ ಬಾಳೆ ಮಾಡಾಕತ್ತೇನಿ. ಮಾವ, ನಾ ಹೇಳುದು ಕೇಳಿ ಅರ್ಥ ಮಾಡ್ಕೋರಿ. ಈ ಸಣ್ಣ ವಿಷಯ ದೊಡ್ಡದು ಮಾಡ್ಬೇಕಾಕತಿ. ನಾ ಹೇಳ್ದಂಗ ನೀವು ಕೇಳಿ ನನ್ನವ್ರಾದ್ರಿ ಈ ಮನ್ಯಾಗ ನಿಮಗ್ ಜಾಗ. ನಾ ಹೇಳಿದ ಮಾತು ಕೇಳಲಿಕ್ಕ ನೋಡ್ರಿ, ಮುಂದಿಂದ ನೀವು ಅನುಭವಿಸ್ಬೇಕಾಕತ್ ನೋಡ್ರಿ. ವಿಚಾರ ಮಾಡ್ರಿ. ನಿರ್ಧಾರ ನೀ ನನಗೆ ತಿಳಿಸ್ತೀಯ? ಸತ್ಯ ಏನಂಬುದು ಇವತ್ತು ನಿನ್ನ ಗಂಡನ ಮುಂದೆ ನಾನ ಹೇಳ್ತೇನೆ.
ಈ ಮನ್ಯಾಗ ನೀನೊಬ್ಬಕ ಸದ್ಗುಣದಿಂದ ಬದುಕು ನಾರಿ ಅಕ್ಕಿ ಅಂತ ತಿಳ್ಕೊಂಡಿದ್ದೀನಿ, ಆದ್ರೆ ಹೆಮ್ಮಾರಿ ಅಂತ ನಾ ತಿಳ್ಕೊಂಡಿದ್ದೀನಿ. ಅಮ್ಮನ ಕಣ್ಣಾಗ ಮಣ್ಣುಗೆ ಮನುಷ್ಯನ ಅಲ್ಲ ನೀ ತಿಳ್ಕೊಂಡಿರ್ಬೋದು. ಮಾಮಾರ ಇದ ನಿಮ್ ಕೊನೆ ನಿರ್ಧಾರನ್ರಿ? ಕಟ್ಟಗೊಂದು ಹೆಂಡತಿಗೆ ಒಳ ಹುಟ್ಟಿದ ಅಂತಮ್ಮರಿಗೆ ಮೋಸ ಮಾಡೋದು ನನ್ನ ಚಾಯ್ ಮನದಾಗ ಇಲ್ಲದ. ಮಾಮಾರ ನಾನು ಏನು ಮಾಡ್ಬೇಡ ಬಿಡ್ರಿ ಮಾಮಾರ. ಮಾಮಾರ ಏನ್ ಮಾಡಕತ್ತೀನಿ? ಏನು ಮಾಡ್ಬೇಡ್ರಿ, ನಾ ಕೆಲ್ರಿ ಬಿಟ್ಟು ಬಿಡ್ರಿ ಮಾಮಾರ. ನಾನು ಏನು ಮಾಡ್ಬೇಡ ಬಿಟ್ಟು ಬಿಡ್ರಿ, ಬಿಟ್ಟು ಬಿಡ್ರಿ ಮಾಮಾರ. ರೀ ರೀ ಏ ಗಿರಿಜಾ ಏನಾಯ್ತು? ಯಾಕೆ ಹಂಗೆ ಕಳಕತ್ತಿ? ನಿಮ್ಗೆ ಹೆಂಗ್ ಹೇಳ್ಬೇಕ್ರಿ? ಆ ಬಾಯಿಲೆ ಹೇಳಿ. ಏ ಅದ ಬಾಯಿಲೇನ ಹೇಳ, ಮತ್ತೆ ಬಾಯಿಲೆ ಹೇಳ್ಬೇಕತ್ತಿ. ಈ ಮನ್ಯಾಗ ಜೀವನಾನ ಸಾಕಾಗೈತ್ರಿ ನನಗ. ಅಲ್ಲಿ ಅಂತದ್ರಿ ಏನಾಗೈತಿ ಹೇಳರಿ, ಹೇಳ. ಹಂಗ್ಯಾಕ್ ಮಾಡಾಕ್ತಿ? ರೀ ಅದೇನಂದ್ರ ಅದ ನಿಮ್ ಅಣ್ಣದನ್ರಲ್ಲ ನನ್ ಕೈ ಹಿಡ್ದು ಜಗತ್ತಿದ್ರಿ. ಇಲ್ಲ, ಈಕೆ ಮಾತಾ ನಂಬಕ್ ಹೋಗ್ಬೇಡ. ಈಕೆ ನಿಮಿಷಗೊಂತರ ಬಣ್ಣ ಬದಲಾಯಿಸುವ ಹೂಸುರುಳಿ ಇದ್ದಂಗಿಕ್ಕಿ. ಯಾಕ್ರಿ ಮಾಮಾರ ಯಾಕೆ ಸುಳ್ಳು ಹೇಳತ್ತೀರಿ? ನನ್ ಗಂಡ ಬರಂಟ್ಲೆ ಸುಳ್ಳು ಮಾತಾಡಕತ್ರಿ? ಇಲ್ಲಿದ್ದಿಲ್ಲೇ ಮಾತು ಬದಲಾಸ್ರೇನು? ಈಗ ಮನ್ಯಾಗ ಯಾರು ಇಲ್ಲ, ಇದ ಒಳ್ಳೆ ಸಮಯ, ನನ್ನ ಆಸೆ ತೀರಿಸ್ಬಾತೆ ಕೈ ಹಿಡ್ದು ಹೇಳ್ತಿದ್ರಲ್ಲ. ನೋಡ್ರಿ ನೀವು ಬರಂಟ್ಲೆ ಸುಳ್ಳು ಹೇಳಾಕತ್ತೀರಿ. ಅಲ್ಲೋ ಅಣ್ಣ ಹೇಳಿಕೆ ನಿನಗ ಮ್ಯಾಲ ಎಷ್ಟೊಂದು ಗೌರವ ಇದ್ದೀನಿ. ಇಂಥ ಕೆಲಸ ಮಾಡ್ತೇನೆ ನೀ ಮನ್ಯಾಗಿದ್ದ ನಾಚಿಕೆರೆ ಬರ್ತೈತಿಲ್ಲ ನಿನ್ನ ಜನ್ಮಕ್ಕೊಂದಿಟ್ಟ. ಲೇ ತಮ್ಮ, ನೀನು ಈಕೆ ಮಾತು ಸತ್ಯ ಅಂತ ನಂಬಿಬಿಟ್ಟೇನೋ? ಲೇ, ನಿನ್ ಹೇಮ್ತಿ ಬಾಯೊಳಗ ರಾಮನಾಮ ಪಗಲಲ್ಲೇ ಚೂರಿ ಇಟ್ಟಾಳು ಈಕಿ. ನಿನ್ನ ಬೆಣ್ಣ ಹಿಂದ ಕತ್ರಿ ಹಾಕಕತ್ತಳಿಕಿ. ಆ ಹೇಳೋ ಮಾತು ನಾ ಹೇಳಿದ್ರೆ ಈಕಿನ ಒಂದು ನಿಮಿಷ ಮನ್ಯಾಗ ಇಟ್ಕೋಂಗಿಲ್ಲ. ಹೇಳು, ನಾನ್ ನಿನ್ ಹೇಳ್ಕೋಕ ಬಣ್ಣ? ನೀನ್ ಇನ್ಕತಕ ಮಾಡಿದ ನಾಟಕ ಈ ಗಂಡನ ಮುಂದೆ ಹೇಳುದು ನಾಟಕ ಒಂದು ಬೇರೆ ಅಣ್ಣ. ಬ್ಯಾಡು ಬ್ಯಾಡು, ಈಕಿ ಮಾತು ನಂಬಕ್ ಹೋಗಬೇಡ. ಲೇ ನಿನ್ನ ನಡವಳಿಕೆ ನನಗ್ ಗೊತ್ತಿಲ್ಲ ತಿಳಿದೇನ? ಅಲ್ಲೋ ನನ್ನ ಹೆಂಡತಿ ನೀರ್ ಕೊಡಾಕ ಬರಂತ್ಲೆ ಕೈ ಹಿಡ್ಕೊಳ್ಳೋದು, ಊಟ ಕೊಡಾಕ ಬರಂತ್ಲೆ ಮೈ ಮುಟ್ಟುದು, ನನ್ನ ಹೆಂಡತಿ ಎಂತಕ್ಕಿದಾಳ ನನಗ್ ಗೊತ್ತಿಲ್ಲನ? ನಿನ್ನ ನಡವಳಿಕೆ ನನಗೆಲ್ಲ ಗೊತ್ತೈತಿ. ಮೊದಲ ನನ್ನ ಹೆಂಡತಿ ಹೇಳಿದ ಮಾತ ನಾ ನಂಬಿದಿಲ್ಲ. ಇವತ್ತು ನಾನು ಪ್ರತ್ಯಕ್ಷ ನೋಡ್ಬೇಕಾತ ನನ್ನ ಕಣ್ಣಾರ್ಲೆ. ತಮ್ಮ, ಒಂದೊಂದು ಸಲ ನೋಡಿದ್ದು ಸುಳ್ಳಾಕತ್ತ, ಕೇಳಿದ್ದು ಸುಳ್ಳಾಕತ್ತ. ಪ್ರತ್ಯಕ್ಷ ಕಂಡದನ್ನ ಪ್ರಮಾಣಿಸಿ ನೋಡ್ಬೇಕಂತ ಹೇಳ್ತಾರ ಬಲ್ಲವ್ರ. ಈಗ ನಿನ್ನ ಹೆಂಡತಿ ಹೇಳಿದ ಮಾತು ನೀ ಸತ್ಯ ಅಂತ ನಂಬಿಬಿಟ್ಟಿಯ. ಏಯ್, ನಾನು ನೀನು ಒಂದ ಅಂಗಳದಾಗ ಕುಂತ ಆಡಿದವ್ರ, ಒಂದ ತಾಟಿನ ಕುತ್ತ ಊಟ ಮಾಡಿದವ್ರ. ನಾ ಹೆಂಗಂತ ನಿನಗೆ ಗೊತ್ತಿಲ್ಲ. ನಾನು ನೋಡ್ರಿ ಹೆಂಗ ಬುಳು 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 ಒಳಾಕತ್ತೇನ, ಕಣ್ಣೀರ್ ತೆಗ್ದಾನ ಮಾಡುದೆಲ್ಲ ಮಾಡಿ. ಮತ್ತ ನಿಮ್ ಮಣ್ಣು ಹೇಳಿದ ನಿಮ್ ಕರೆ ಅನಿಸ್ತನ್ರಿ? ಈ ಮನ್ಯಾಗ 2 ಮನಿ ಆಗಾಕ ಬೇಕ, 2 ಒಲೆ ಹೂಡಾಕ ಬೇಕ. ಹಾ ನೋಡ್ರಿ, ಒಂದ್ ಅರ್ಧ ತಾಸ ನಾ ಈ ಮನ್ಯಾಗ ಇರಂಗಿಲ್ಲ. ಎಲ್ಲಾರು ಕೂಡಿ ಬಾಳೋದಂದ್ರ ನನಗ ಆಗಂಗಿಲ್ಲ. ನನ್ನ ತವ್ರ ಮನೆಗೆ ನಾ ಹೋಗ್ಕೊಂಡು. ಲೇ ಗಿರಿಜಾ ನಿಂದ್ರಿ ಇಲ್ಲಿ. ನೀ ಏನ್ ತಪ್ಪು ಮಾಡಿದ್ಲ ನೀ ಹೋಗ್ಬೇಕಾಗೈತಿ. ಈ ಕಾಮಕ್ಕೆ ಮೊದಲು ಈ ಮನ್ಯಾಗ ಇರೋದು ಬೇಕಾಗಿಲ್ಲ. ಅವನ ಹೋಗ್ಲಿಲ್ಲ ಮನೆ ಬಿಟ್ಟ, ನಾವ್ ಇಲ್ಲೇ ಇರ್ನು. ನೀ ಯಾಕ ಅನ್ಸಾಕ್ತಿದಿ? ಸುಮ್ಕೊಂಡ್ರಿ ನೀ. ಹಂಗ ಮಾತಾಡ್ರಿ, ಹಂಗ ಮಾತಾಡ್ರಿ. ಲೇ ನಂಬಿಕೆ ದ್ರೋಹಿ, ಮೊದಲು ಈ ಮನೆ ಬಿಟ್ಟು ಹೊರಗೆ ನಡೀಲಿಲ್ಲ. ಲೇ ತಮ್ಮ, ನಿನ್ ಹೆಂಡತಿ ಮಾತು ನಂಬಕ್ ಹೋಗ್ಬೇಡು. ನನ್ನ ಮಾತಿಗೆ ಸ್ವಲ್ಪ ಕೇಳ. ನಿನ್ನ ಮಾತು ಯಾವ ಕೇಳ್ತಾನ? ಅಡೆ ಮೊದಲು ಮನೆ ಬಿಟ್ಟು ನಡಿ ಹೊರಗ. ಏ ಮೈದ್ನ, ಯಾಕ ನನ್ನ ಗಂಡನ ಬಿಡಾಕತ್ತೀನಿ? ನಿನ್ನ ಗಂಡ ಮಾಡಿದ ಎಲ್ಲರೇ ನಿನ್ನ ಮುಂದೆ ಹೇಳಿದ್ರ ನೀನ ಅವನು ಬಡಿತಿ. ನನ್ನ ಗಂಡ ಅಂತದೇನ್ ತಪ್ಪು ಮಾಡ್ಯಾನಪ್ಪ? ಅಕ್ಕ, ನಿನ್ನ ಗಂಡ ಗಣಂದರ್ ಕೆಲಸ ಮಾಡ್ಯಾನ. ಹೋಗಿ ಕೇಳ, ನಿನ್ನ ಗಂಡನ ನಮ್ಮನೇನ್ ಕೇಳತ್ತದಿ? ಕೇಳೋಕ ನಿಂತಾನ ನೋಡ. ಅಲ್ಲ ತಂಗಿ, ನನ್ನ ಗಂಡನ್ ಕೇಳುವಂತದ ಅಂತದೇನ್ ತಪ್ಪು ಮಾಡ್ಯಾನು ಒಡದ್ ಹೇಳ. ಅದನ್ನ ನಾ ಯಾಕೆ ಒಡದ್ ಹೇಳ? ಅವ್ರ ಬೈಲಿ ಅವ್ರ ಹೇಳ್ತಾರ. ಕೇಳಕ್ ಹೋಗಿ ಕೇಳ, ಅಲ್ಲಿ ನಿಂತಾನ ನೋಡ. ಯಾಕ್ರಿ ಯಾಕೆ ಸುಮ್ಮನೆ ನಿಂತಾರೆ? ಅವ್ರು ಬಾಯಿ ಬಲ್ಲಂಗ ಮಾತಾಡಕತ್ತಾರೆ. ಏನ್ ತಪ್ಪು ಮಾಡ್ಯಾರಿ ಹೇಳ್ರಿ ಅದನ್ನ. ಏನಂತ ಹೇಳಿ? ತಂಗಿ ಜೋಡಿ ಹಾದ್ರ ಮಾಡಿನಂತ ಹೇಳ ಅಥವಾ ತಾಯಿ ಜೋಡಿ ಮಣ್ಕೋಣಂತ ಹೇಳ? ಇವರಿಬ್ರು ಗಂಡ ಹೆಂಡತಿ 2 ತಲೆ ಹಾವಿದ್ದಂಗ. ಹೊಲದ ಕೆಲಸ ಮಾಡಿ ನೀರ್ ಕುಡಿಬೇಕಂತ ಮನ್ಯಾಗ ಹೋಗುದ ಅಟ್ಟ ತಡ. ನೀರ್ ಕೊಟ್ಟಂಗ ಮಾಡಿ ಹೇಳ್ರಿ, ಮುಂದಿಂದ ಹೇಳ್ರಿ ಮಾಮಾರ, ಹೇಳ್ರಿ. ಯಾಕೆ ಬಾಯ್ ಮುಚ್ಕೊಂಡ್ ಸುಮ್ಮಾದ್ರಿ? ಅಕ್ಕ ಕೇಳತ್ತಾರ, ಹೇಳ. ಅವ ಹೆಂಗ್ ಹೇಳ್ತಾನವ? ಅವ ಹೆಂಗ್ ಹೇಳ್ತಾನ? ನನ್ನ ಹೆಂಡತಿನ ಕೈ ಹಿಡ್ದ ಎಳ್ಯಾಕ್ ಹತ್ತಿದತ್ತ ನಿನ್ನ ಗಂಡ. ಹೇಳು ಮಾತು ಕರೆ ಏನ್ರಿ? ನೀನಿದನ್ನು ಸತ್ಯ ಅಂತ ನಂಬಿದೀಯ?
ಕೆಲಸ ಮಾಡಕ ನೀವು ಮನಸ್ಸರ ಹೆಂಗ್ ಬತ್ರಿ? ಲೇ 100 ಮಂದಿ 1000 ಸುಳ್ಳು ಹೇಳಿದ್ರು, ಗಂಡನ ಮೇಲೆ ಅಪರಾಧ ಹೊರಿಸಿದ್ರು, ಹೆಂಡತಿ ಅದಕ್ಕೆ ಎದಿ ತಟ್ಟಿ ಹೇಳ್ತಾಳೆ ನನ್ನ ಗಂಡ ಅಂತವಲ್ಲ ಅಂತ. ಆದ್ರೆ ಇವತ್ತಿನಿ ಇವ್ರ ಮಾತಿ ನಂಬಿ ನನ್ನ ಅಪರಾಧ ಸ್ಥಾನದಾಗ ನಿಂತು ನೀ ನನ್ನ ಕಪ್ಪಳಿಗೆ ಹೊಡಿತೀಯ. ಲೇ ನೀನು ನನ್ನ ಕಾಮಕಾಂತಿ ನಂಬಿ ಬಿಟ್ಟಿಯ. ನೋಡ್ರಿ, ನಾ ಹೇಳಿದ್ ಕರೆ ಆತಿಲ್ರಿ, ನಾ ಹೇಳಿದ ಮಾತು ಕರೆ ಆತ. ಅವ್ನ ಹೇಳ್ತೀನೋ ಅವನ ಮ್ಯಾಲ ನಂಬಿಕೆ ಇಟ್ಟಿಲ್ಲ. ಅವಕ್ಕೆ ಕೆಣ್ಣಿಗೆ ಹೊಡೆದ್ ಬಿಟ್ಟ. ಇನ್ನೇಲಿ ಇವಂಗ ಮಾನ ಮರ್ಯಾದಿ. ಈ ಮನ್ಯಾಗ ಒಂದ್ ಅರ್ಧ ತಾಸ್ ಇಟ್ಕೋಬೇಡ್ರಿ, ಮನಿ ಬಿಟ್ಟು ಹೊರಗ್ ಹಾಕ್ರಿ. ಮಕ್ಕ ಏನ್ ನೋಡಾಕತ್ತೇರಿ? ಮೊದಲು ಗಂಟ ಮುಟ್ಟಿ ಕಟ್ಕೊಂಡು ಮೊದಲು ಮನಿ ಬಿಟ್ಟು ಹೊರಗೆ ನಡ್ರಿ ಇಲ್ಲಿ ಮೊದಲ. ಮಾನವಂತರಿಗೆ ಮಾತಿನ ಪೆಟ್ಟತ್ತ, 3 ಬಿಟ್ಟವ್ರಿಗೆ ಮಚ್ಚಿ ಪೆಟ್ಟತ್ತ. ನಿನಗ ಹೇಳಾಕತ್ತೇನಿ, ಮೊದಲು ಮನಿ ಬಿಟ್ಟು ಹೋಗ್ಬಾರಿ ಮೊದಲು ಇಲ್ಲಿದ. ನೋಡ್ರಿ, ಬಾಯಿ ಮಾತಿಲ್ಲ ಹೇಳಿದ್ರ ಕೇಳೋ ಮನುಷ್ಯ ಅಲ್ಲಿವ. ಕುತ್ತಿಗೆ ಮೇಲೆ ಕೈ ಕೊಟ್ಟ ಹೊರಗ್ ಹಾಕ್ರಿ. ಹೇಳಿದ್ರ ಅರ್ಥ ಆಕತ್ತಿಲ್ಲ ನಿನಗ? ನನ್ನ ಮೇಲೆ ಕಳ್ಳತನ ಅಪರಾಧ ಹೊರಿಸಿದ್ರು ನಾ ಅದನ್ನು ಹೊತ್ತುಕೊಂಡು ಹೋಗಿದ್ದೀನಿ. ಸುಳ್ಳು ಹೇಳನಂತ ಅಪರಾಧ ಹೊರಿಸಿದ್ರು ಅದನ್ನು ಸರಿ ಅಂತ ತಲೆ ಭಾಗಿಸ್ತಿದ್ದೀನಿ. ಆದ್ರ ಒಂದು ಗಂಡಸನ ಗಂಡಸ್ಥಾನಕ್ಕೆ ಕಲಂಕ ಬರೋ ಕೀಳ ಅಪರಾಧ ನನ್ನ ಮೇಲೆ ಹೊರಿಸಿ ಮಣಿ ಬಿಟ್ಟು ಹೊರಗೆ ಹಾಕಕತ್ತಿಲ್ಲ. ಇದು ಸತ್ಯ ಅಂತ ನಂಬಾಕ್ ಹೋಗಬೇಡ. ಹೆಣ್ಣಿನಲ್ಲಿ, ಕುದುರಿನಲ್ಲಿ, ನೀರಿನಲ್ಲಿ ತಿಳಿದವ್ರು ಯಾರು ಇಲ್ಲ. ನಿನ್ನ ಹೆಂಡತಿ ಇವತ್ತು ಹೇಳಿದ್ದ ವೇದ ವಾಕ್ಯ ಅಂತ ನೀ ನಂಬ್ಕೊಂಡಿಲ್ಲ. ಇದು ಸತ್ಯ ಅಲ್ಲ. ನೀ ನನ್ನ ಕುತ್ತಿಗೆ ಕೈ ಕೊಟ್ಟು ಹೊರಗೆ ಹಾಕುದಲ್ಲ. ಮಾನವಂತರಿರು ಮನೆಯಾಗ ಮರ್ಯಾದಿನ ಇಲ್ಲ ಅಂದ ಬಳಕ ನಾನು ಈ ಮನಿ ಬಿಟ್ಟು ಹೊರಗೆ ಹೋಗನು. ಬಾ ಹೋಗನು. ತಮ್ಮನ ಹೇತಿ ಮೇಲೆ ಕಣ್ಣು ಹಾಕ್ಯಾರಿ. ನಾನು ನಿಮ್ಮ ಜೋಡಿ ಬರಂಗಿಲ್ರಿ. ಲಕ್ಷ್ಮಿ, ನೀ ನನ್ನ ಜೋಡಿ ಬೆಣ್ಣ ಹತ್ತಿ ಬರಂಗಿಲ್ಲ. ಗೊತ್ತೈತಿ ನನಗ. ಯಾಕೆ ನನ್ನ ಬೆಣ್ಣ ಹತ್ತಿನಿ ಬರದಿಲ್ಲ ಅನ್ನೋದ ಗೊತ್ತೈತಿ ನನಗ. ಯಾಕಂದ್ರೆ ಇವತ್ತ ಈ ಮನೆ ಬಿಟ್ಟ ಇವನು ಹೊರಗೆ ಹಾಕಕತ್ತಾರ. ಇವನು ಜೋಡಿ ಹೋದ್ರ ನಾನು ಬದುಕಿನೊಳಗ ಕಷ್ಟ ಅನುಭವಿಸ್ಬೇಕಾಗಿ ತಿಳ್ಕೊಂಡ ನಾ ಬರಂಗಿಲ್ಲ ಅಂತ ಹೇಳಕತ್ತೀಯ. ಲೇ, ನಮ್ಮವ್ವ ಅಪ್ಪ ನನ್ನ ಗಂಡಸ ಅಂತ ಹಡದಾರ. ಈ ಅರಮನೆಯೊಳಗ ಹಂಗಿನ ಊಟ ಮಾಡೋದಕ್ಕಿಂತ ಗುಡಿಸಲು ಒಳಗ ಗಂಜಿ ಕುಡಿದು ಬದುಕಿದ್ರು ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ. ಲೇ, ನಾನೇನು ಸಾಕ್ತೇನೆ. 3 ಹೊತ್ತು ಹೊಟ್ಟೆ ತುಂಬಾ ನಿನಗೆ ಅನ್ನ ಹಾಕದಿದ್ರು ಪರವಾಗಿಲ್ಲ. ಕಳ್ಳಾಗ ಕೈ ಇಟ್ಟ 1 ಹೊತ್ತರೆ ನಿನ್ನ ಹೊಟ್ಟೆ ತುಂಬಾ ಉಣಿಸ್ತ ನನ್ನ ನಂಬಿಕೆ ನನ್ನಲ್ಲಿ ಐತಿ. ಇವರು ನಂಬಬೇಡ. ಇವ್ರ ಮಾತಿಗೆ ನೀ ಕಿವಿ ಕೊಡಬೇಡ. ಇವರಿಬ್ರು ನಿಂತಾರಲ್ಲ ನಂಬಿಕೆ ದ್ರೋಹಿಗಳು. ನೋಡ್ರಿ, ಮನಿ ಬಿಟ್ಟು ಹೊರಗ್ ಹಾಕಾಟ್ಲೆ ಎಷ್ಟು ತರಾಸು ಬಂದೈತಿ. ಏನು ಬಾಯಿ ಬಂದಂಗ ಒದರಾಕತ್ಯಾನ. ಮೊದಲ ಹೋಗ ಮನಿ ಬಿಟ್ಟು ಹೊರಗ. ಗಿರಿಜಾ, ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡಿದ್ದಂಗ. ಅದ್ರಾಗ ಮೈ ಮರೆತು ನೀ ಕೈ ಹಾಕಿದ್ರ ಸುಡುತ್ತೈತಿ ಅನ್ನೋದು ನೀ ಮರ್ತ ಇವತ್ತ ಮನಿ ಬಿಟ್ಟು ಹೊರಗೆ ಹಾಕಕತ್ತಿ. ಇದರ ಪ್ರತಿಫಲ ನೀ ಅನುಭವಿಸಬೇಕಾಕತಿ. ಸತ್ಯ ತಿಳ್ಕೊ, ನಿಜ ನಿನ್ನೊಳಗೆ ಅರ್ಥ ಮಾಡ್ಕೋ. ಲೇ, ನನಗೆಲ್ಲ ಅರ್ಥ ಆಗೈತಿ, ಗೊತ್ತೈತಿ ನನಗ. ನಿನ್ನ ಹೇಳ್ತೀನಿ ನಿನ್ನ ಜೋಡಿ ಬರೋಳ ಅಂದ್ರೆ ನಿನ್ಗೆ ಇಟ್ಟ ಅರ್ಥ ಆಗೈತಿಲ್ಲ, ನನಗೆ ಗೊತ್ತಾಗಿಲ್ಲ ತಿಳಿದೇನ? ನಡಿ ಮೊದಲು ಮನಿ ಬಿಟ್ಟು. ಇದಕ್ಕೆ ಬಳ್ಳವ್ರು ಹೇಳ್ತಾರ, ಒಂದೊಂದು ಸಲ ನಿತ್ಯ ನೆಲನ ನುಂಗು ಪ್ರಸಂಗ ಬರ್ತೈತಿ ಅನ್ನೋದಕ್ಕ ನನ್ನ ಜೀವನನ ಇದಕ್ಕೆ ಉದಾಹರಣೆ. ಬರ್ತೀನಿ ನಡು. ಲಕ್ಷ್ಮಿ, ನಿನಗೊಂದು ಮಾತು ಹೇಳ್ತೀನಿ ತಿಳ್ಕೊ. ಇವರದರ್ಲ ಗೋಮುಖದ ವ್ಯಗ್ರಗಳು. ನಿನ್ನ ಬದುಕಿನೊಳಗೆ ನಿನಗೆ ಕಷ್ಟ ಅಂತ ಬಂದಾಗ ಹೇಳಿ ಹಂಗ ಆತ್ಮಹತ್ಯೆ ಮಾಡ್ಕೊಂಡು ಸಾಯಕ್ ಹೋಗಬೇಡ. ನಾನು ಬದುಕಿರ್ತೇನ, ಯಾವಾಗ ಬೇಕಾದ್ರೂ ಬರ್ಬೋದು. ನೀ ನೋಡಿಲಿ, ಆಕೇನ ಸಾಯಂಗಿಲ್ಲ. ನಾವೆಲ್ಲ ಚೆನ್ನಾಗಿ ನೋಡ್ಕೋತೀನಿ. ಮೊದಲು ಹೋಗಿಲ್ಲಿದ ನಡಿ ಮೊದಲ. ನೀ ಸುಖವಾಗಿರ್ತೇನಂತ ತಿಳ್ಕೊಂಡದಿ, ಅದು ನಿನ್ನ ತಪ್ಪು ಕಲ್ಪನೆ. ರೀ ಅಕ್ಕ, ಹೋಗ್ಲಿ ಬಿಡಕ್ಕ. ನೋಡ್ರಿ, ಅಕ್ಕ ಅಪ್ಪ ಹುಟ್ಟಿದಕ್ಕೆ ನೋಡಿ. ಹೌದು, ಹುಟ್ಟು ಅಂತ ಮಾತಾಡ. ಯಾಕಂದ್ರ ಸತ್ಯದ ಕಡೆ ನಿಂತಳ, ಅನ್ಯಾಯ ಕಡೆ ಹೋಗ್ಲಿಲ್ಲ. ಗಂಡನ್ ಬಿಟ್ಟು ಕೊಟ್ರ ಕರೆ ನಮ್ಮನ್ ಬಿಟ್ಟು ಕೊಡ್ಲಿಲ್ಲ. ತಾಯಿ ತರ ನೋಡ್ಕೋತೇನ್ರಿ ನಮ್ಮ ಅಕ್ಕನ.
ಬಾಳ ಚಲೋ ಮನುಷ್ಯ ನೋಡಕ್ಕ. ಮಾಮ ಹೋದತ್ತ ಚಿಂತೆ ಮಾಡ್ಬೇಡ, ಅಳ್ಕೋತ ಕುಂದ್ರಬೇಡ, ಮುಖ ತೊಳ್ಕೋತ ಊಟ ಮಾಡಿ ನಡಿ. ಹೌದು ಹೌದು, ಬಾ ವೈನಿ ಬರ್ರಿ, ಊಟ ಮಾಡೈತ್ರಿ ಬರ್ರಿ. ನನ್ನ ಮಾವನಕ ನನ್ನ ಆಸೆ ಈಡೇರಿಸ್ಲಿಲ್ಲ. ಈಗ ಹೋದ್ರೆ ಏನಾತ? ಅದನ್ಲ ನನ್ನ ಹಳ್ಳಿ ಲವರ್ ಫೋನ್ ಹಚ್ಚಿ ಕರೆಸೇ ಬಿಡ್ತಾನ.